ಹಾಯ್ ವೀವರ್ಸ್, ಇವತ್ತು ನಾನು ಮೊಷಪ್ ಸಾರು ಮಾಡಿದ್ದೀನಿ. ಈ ಥರ ನೀವು ಒಂದ್ಸಲಿನೂ ಮಾಡಿರ್ಲಿಕ್ಕಿಲ್ಲ. ಮಾಡಿ ನೋಡಿ, ಟೇಸ್ಟ್ ಮಾತ್ರ ಸೂಪರ್. ನೋಡಿ, ಮೊಸಪ್ಪಿಗೆ ಬೇಕಾಗಿರೋಂಥ ಸೊಪ್ಪುಗಳನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಸುಮಾರು ಥರ ಸೊಪ್ಪುಗಳಿದೆ ಇದರಲ್ಲಿ. ಇದು ನಮ್ಮ ತೋಟದಲ್ಲೇ ಬೆಳೆದಿದ್ದಂಥ ಸೊಪ್ಪು. ಸೊ ತುಂಬ ಫ್ರೆಶ್ ಆಗಿತ್ತು. ಸೊ ಈ ಸೊಪ್ಪುಗಳನ್ನ ನಾನೊಂದು 3 ಸಲ ತೊಳ್ಕೊಂಡಿದ್ದೀನಿ. ಸೊ ತೊಳೆದು ನೀಟಾಗಿ ನಾನಿದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಸ್ಮ್ಯಾಶ್ ಮಾಡುವಾಗ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಪೂರ್ತಿ ಸೊಪ್ಪನ್ನು. ಸೊ ಇದಾದಮೇಲೆ ಸೊಪ್ಪು ಅಂದರೆ ಮೊಷಪ್ ಸಾರು ಮಾಡುವ ವಿಧಾನ ಹೇಗೆ ತುಂಬ ಈಸಿಯಾಗಿ ಮಾಡ್ಬೋದು, ಇದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೂಡ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿವರ್ಸ್, ನಾನು ಹೇಳಿದ್ನಲ್ಲ ಮೊಸಪ್ ಮಾಡೋದು ಲೈಕ್ ಇದು ನಾನ್ ಬ್ಯಾಂಗ್ಳೂರಿಯನ್ಸ್ಗೆ ಆಯ್ತಾ. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ನಾನು ತೊಳೆದಿರೋ ಅಂತಹ ತೊಗರಿ ಬೇಳೆನ ಹಾಕೋತಾ ಇದ್ದೀನಿ. 1-2-3 ಸಲ ನಾನು ತೊಳ್ಕೊಂಡಿದ್ದೀನಿ. ಒಂದು ಕಾಫಿ ಲೋಟ ಆಗುವಷ್ಟು ನಾನು ತೊಳೆದಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಲೋಟನು. ಈ ಮೆಷರ್ಮೆಂಟಲ್ಲಿ ನಾನು ಮಾಡ್ತಾ ಇರೋದು. ಸೊ ಈಗ ಇದಕ್ಕೆ 1 ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 ಟೊಮೆಟೊ, ಸರಿನಾ? ಇಷ್ಟನ್ನ ನಾನು ಹಾಕೊಂಡಾದ್ಮೇಲೆ ಇಷ್ಟು ಹಾಕೊಂಡು ನೀವು ಸೊಪ್ಪು ಹಾಕ್ಕೊಳ್ಬೋದು. ಬಟ್ ನನಗೆ ಇಲ್ಲಿ ರಾಜ್ಮಾ ಕಾಳಿದೆ. ಸೊ ನಾನು ಒಂದಷ್ಟು ರಾಜ್ಮಾ ಕಾಳು ಹಾಕೋತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿನೂ ಹಾಕೋಬೇಕು, ಓಕೆನಾ? ಸೊ ಬೆಳ್ಳುಳ್ಳಿ ಮತ್ತು ರಾಜ್ಮಾ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ಹಲಸಿನ ಹಣ್ಣು ತಂದಿದ್ವಿ, ಅದರದ್ದು ಬೀಜ ಇತ್ತು. ಸೊ ಹಾಗಾಗಿ ನಾನು ಇದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಆಪ್ಷನಲ್, ನಿಮಗೆ ಬೇಕಂದರೆ ಮಾತ್ರ ಹಾಕೋಬೋದು. ಸೊ ಇದು ನನ್ನ ಹತ್ರ ಇದೆ ಅಂತ ನಾನು ಹಾಕ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಸೊ ಇದಾದಮೇಲೆ ಒಂದು ಚಿಕ್ಕ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಇದನ್ನು ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಟರ್ಮರಿಕ್, ಅರಿಶಿನ ಪುಡಿ ಇದನ್ನು ಹಾಕ್ತಾ ಇದ್ದೀನಿ. ಜಂಪಾಗೋಯ್ತು. ಇದನ್ನು ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ನೀರು ಹಾಕಬೇಕು, ಓಕೆನಾ? ಫಸ್ಟ್ ನೀವು ನೀರು ಹಾಕ್ಕೊಳ್ಳಿ, ಆಮೇಲೆ ನೀವು ಸೊಪ್ಪು ಹಾಕಿ. ಯಾಕಂದರೆ ನಮಗೆ ಬೇಳೆ ಮುಳುಗೋ ಅಷ್ಟು ನೀರಿರಬೇಕು. ನೋಡಿ, ಬೇಳೆ ಮುಳುಗೋ ಅಷ್ಟು ನಾವು ನೀರು ಹಾಕ್ಕೋಬೇಕಾಗತ್ತೆ. ಮೆಷರ್ಮೆಂಟು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ನನಗೆ ಈಗ 3 ಲೋಟ ಹಾಕಿದ್ದೀನಿ. ಸೊ ನೋಡೋಣ. ಬೇಳೆ ಮುಳುಗಿದೆ ನೋಡಿ. ಬೇಳೆಗಳು, ತರಕಾರಿಗಳು ನಾನೇನು ಹಾಕಿದ್ದೆ ಅದೆಲ್ಲ ಮುಳುಗಿದೆ. ಸೊ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸೊ ಇಲ್ಲಿ ಸೊಪ್ಪನ್ನ ಆವಾಗಲೇ ಕಟ್ ಮಾಡ್ತಾ ಇರೋದನ್ನ ತೋರಿಸಿದ್ದೆ. ಸೊಪ್ಪನ್ನ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಸೊಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಫ್ರೆಶ್ ಸೊಪ್ಪು ಇದು. ಸೊ ನಮ್ಮ ತೋಟದ್ದೇನೆ. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಮೊಷಪ್ ಮಾಡಿಕೊಂಡು ತಿಂದರೆ. ನಾನ್ ಬ್ಯಾಂಗ್ಳೂರಿಯನ್ಸ್ಗೆ, ಬ್ಯಾಂಗ್ಳೂರು ಜನಕ್ಕೆ ಇದು ಗೊತ್ತಿರತ್ತೆ ಮೊಸಪ್ ಸಾರು ಅಂದರೆ ಏನು ಅಂತ. ಬಟ್ ಎಷ್ಟೊಂದು ಜನ ನಾನು ನೋಡಿದ್ದೀನಿ ನಾನ್ ಬ್ಯಾಂಗ್ಳೂರಿಯನ್ಸ್ಗೆ ಈ ಸಾರು ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಅವ್ರಿಗೋಸ್ಕರ ಇದು ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಷ್ಟಾದಮೇಲೆ ಈಗ ನೀವು ಲಿಡ್ನ ಕ್ಲೋಸ್ ಮಾಡಿದರೆ ಆಯಿತು. ಸೊ ಇದೆಲ್ಲದಕ್ಕಿಂತ ಮುಂಚೆ ನಾವು ಗ್ಯಾಸ್ ಹಚ್ಚೋಣ. ಸೊ ನಾನು ಸ್ಟವ್ ಹಚ್ಚಿರಲಿಲ್ಲ, ಗ್ಯಾಸ್ ಅಂದ್ಬಿಟ್ಟೆ. ಸ್ಟವ್ ಹಚ್ಚೋಣ. ಸೊ ಈಗ ನಾನು ಸ್ಟವ್ ಹಚ್ಚಿದ್ದೀನಿ ನೋಡಿ. ಒಂದು ಮೀಡಿಯಮ್ ಉರಿಯಲ್ಲಿ ಅದನ್ನು ಇಟ್ಟಿದ್ದೀನಿ. ಸೊ ಈಗ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬಂದರೆ ಸಾಕು, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅದು. ಆಮೇಲೆ ನಾವು ಸ್ಮ್ಯಾಶ್ ಮಾಡೋ ಪ್ರೊಸೀಜರ್ ಎಲ್ಲ ತೋರಿಸ್ತೀನಿ. ಸೊ ನಾನಿಲ್ಲಿ ಕುಕ್ಕರ್ ಲಿಡ್ನ ಹಾಕಿದ್ದೀನಿ. ಸೊ ಇದು 3 ವಿಷಲ್ ಬರೋ ತನಕ ವೇಟ್ ಮಾಡಿ. 3 ವಿಷಲ್ ಬಂದಮೇಲೆ ಬಂದ್ ಮಾಡೋಣ, ಓಕೆ? ತಣ್ಣಗಾಗಿದೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಲಿಡ್ನ ಓಪನ್ ಮಾಡೋಣ. ನೋಡಿ, ಚೆನ್ನಾಗಿ ಬೆಂದ್ಕೊಂಡಿದೆ ಎಲ್ಲ. ಸೊ ಈಗ ಏನು ಮಾಡ್ತೀನಿ ಅಂದರೆ
ಇದರಿಂದ ನೀರನ್ನ ಬಸ್ದು ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ. ಓಕೆ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ನೀರನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಸೊಪ್ಪು ಸ್ಮ್ಯಾಶ್ ಆಗಿದೆ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ 2 ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಬೇಕು. ನೋಡಿ, ಈ ಸಾಂಬಾರ್ ಪೌಡ್ರು ಮನೆಯಲ್ಲಿ ಹೈಜೀನ್ ಮೇಂಟೈನ್ ಮಾಡಿರ್ತಕ್ಕಂತಹ ಸಾಂಬಾರ್ ಪೌಡ್ರು. ಓಕೆನಾ? ಸೊ ಇದನ್ನ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಈ ಸಾಂಬಾರ್ ಪೌಡ್ರು ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಸಾಂಬಾರ್ ಪೌಡ್ರನ್ನ ನಿಮಗೆ ನಾವು ಕಳಿಸ್ಕೊಡ್ತೀವಿ ಬೇಕು ಅಂದರೆ. ಸೊ ಈ ಸಾಂಬಾರ್ ಪೌಡ್ರು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದನ್ನು ನಮ್ಮನೆ ಕೆಳಗಡೆ ಮನೆ ಅಕ್ಕ ಅವ್ರು ಮಾಡಿದ್ದು, ಅವ್ರು ನಂಗೆ ಕೊಟ್ಟಿದ್ರು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು ಅಂತ ನಾನು ಅದೇ ಸಾಂಬಾರ್ ಪೌಡ್ರ್ ಹಾಕಿ ನಾನು ಮಾಡ್ತಾ ಇದ್ದೀನಿ. ನೋಡಿ ಘಮ್ ಅಂತ ಇದೆ. ಈ ಥರ 2 ಸ್ಪೂನ್ ಹಾಕಿದ್ರೆ ಸಾಕು ಈ ಒಂದು ಸಾಂಬಾರ್ ಪೌಡ್ರು. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸಾಂಬಾರ್ ಪೌಡರ್ ಹಾಕಿದ್ದೀವಲ್ವ, ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡಿ, ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳಿ. ಅವಾಗ ಅದು ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ. ಬೇಳೆ ಆಗಲಿ ಒಂದು ನಾವೇನು ಹಾಕಿದ್ದೀವಿ ಸಾಂಬಾರ್ ಪೌಡರು ಅದೆಲ್ಲ ಹೊಂದ್ಕೊಳ್ಳುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಅದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ಈ ಥರ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಆಮೇಲೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಕೊಟ್ಟಿದ್ದೀನಿ. ಅಂದರೆ ಇದು ಟೇಸ್ಟು ಒಳ್ಳೆ ಎನ್ಹಾನ್ಸ್ ಮಾಡುತ್ತೆ. ನಾವು ಒಗ್ಗರಣೆ ಕೊಡೋದ್ರಿಂದ ಒಳ್ಳೆ ಘಮ ಚೆನ್ನಾಗಿ ಬರ್ತಾ ಇದೆ. ಸೊ ಇದನ್ನು ನಾವು ಮೊಸಪ್ ಸಾರಿಗೆ ಒಗ್ಗರಣೆಯಾಗಿ ಕೊಡ್ತೀವಿ. ಏನು ನೋಡ್ತಾ ಇದ್ದೀರಾ, ಮೊಸಪ್ ಸಾರು. ಇದಕ್ಕೆ ಈ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಮೊಸಪ್ ಸಾರಿಗೆ ಒಗ್ಗರಣೆ ಸೇರಿಸಾಯಿತು. ಇಲ್ಲಿ ಸಾರು ಕೊತ ಕೊತ ಅಂತ ಕುದೀತಾ ಇದೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ. ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನಾನ್ ಬ್ಯಾಂಗ್ಳೂರಿಯನ್ಸ್ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನೀವು ಕೂಡ ಮೊಸಪ್ ಸಾರು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.